ಈ ಮಾರ್ಚ್ ತಿಂಗಳು ಬಂದ್ರೇ ನನಗೆ ಒಂಥರ ಕಾಲಕ್ಕೆ ಎಲ್ಲ ನಡ್ಕ ಬಂದ್ಬಿಡುತ್ತೆ. ಯಾಕೆಂದರೆ 17ನೇ ತಾರೀಕು ನಾನು ಅಪ್ಪು ಸರ್ನ ವಿಶ್ ಮಾಡ್ತಾಯಿದ್ದೆ, 24ನೇ ತಾರೀಕು ಅವರು ನನ್ನ ವಿಶ್ ಮಾಡ್ತಾಯಿದ್ರು. ನಾನು ಯಾವಾಗಲೂ ಅವ್ರ ಬರ್ತ್ಡೇಗೆ ಮಾತ್ರ ಅಪ್ಪು ಅಣ್ಣ ಅಂತ ಕರೀತಾಯಿದ್ದೆ. ಯಾಕೆಂದರೆ ಅವ್ರು 17ನೇ ತಾರೀಕು, ನಾನು 24ನೇ ತಾರೀಕು. ನನಗಿಂತ ನೀವು 8 ದಿವಸ ದೊಡ್ಡವರು ಅಂತ ಹೇಳ್ತಿದ್ದೆ ಯಾವಾಗಲೂ. ಆ ಥರ ಕಾಮಿಡಿ ಮಾಡ್ತಾಯಿದ್ದೆ ಅವ್ರ ಹತ್ರ. ಇವತ್ತಿಗೂ ನಮಗೆ ಸಹಿಸ್ಕೊಳ್ಳೋಕ್ಕಾಗಿ ನಾನು ನಮ್ಮ ಗಿಲಿಗಿಲಿಲಿರಲಿ, ಪ್ರೋಗ್ರಾಮ್ಸಲ್ಲಿರಲಿ, ಯಾವಾಗ ಅಪ್ಪು ಸರ್ ಹಾಡು ಹೇಳ್ತೀವೋ, ಅವ್ರ ಬಗ್ಗೆ ಮಾತಾಡ್ತೀವೋ, ನನ್ನ ಕಣ್ಣಲ್ಲಿ ನೀರು ಬರ್ತಾನೆ ಇರ್ತದೆ. ತಡ್ಕೊಳ್ಳೋಕ್ಕೆ ಆಗದೇ ಅಂತ ಯಾವತ್ತೂ ಆಗಲ್ವೇನೋ. ಯಾಕೆಂದರೆ ಅಂಥ ಮನುಷ್ಯ ನಮ್ಮ ಜೊತೆ ಇವತ್ತಿಗಿಲ್ಲ. ಯಾಕೆಂದ್ರೆ ನಮಗೆಲ್ಲ ಕೆಲಸ ಕೊಟ್ಟವರು. ಯಾವುದೇ ಅವ್ರದ್ದು ಸಿನಿಮಾ, ಯಾವ ಸಿನಿಮಾ ಆದರೂ ನಾನಂತೂ ಇರ್ತಾನೆ ಇದ್ದೆ. ನನ್ನ ಬಿಟ್ಟು ಅವರು ಸಿನಿಮಾ ಮಾಡೇ ಇಲ್ಲ. ಯಾಕೆಂದರೆ ಅಷ್ಟು ಪ್ರೀತಿ ನಮ್ಮ ಜೊತೆ. ಅವ್ರ ಜೊತೆನೇ ಊಟ ಮಾಡ್ತಾಯಿದ್ವಿ. ಶೂಟಿಂಗ್ ಇದ್ರಂತೂ ಮಧ್ಯಾಹ್ನದ ಹೊತ್ತು ಅವ್ರ ಜೊತೆನೇ ಊಟ, ಬೆಳಿಗ್ಗೆ ಅವ್ರ ಜೊತೆನೇ ತಿಂಡಿ, ನೈಟ್ ಶೂಟಿಂಗ್ ಅವ್ರ ಜೊತೆನೇ. ನಾವು ತಿಂಡಿ ತಿಂದು ನಾವೆಲ್ಲ ಊಟ ಮಾಡಿದ ಮೇಲೇ ಅವರು ಊಟ ಮಾಡ್ತಾಯಿದ್ವಿ. ಅಂಥ ಒಬ್ಬ ಹೀರೋ, ರಿಯಲ್ ಹೀರೋ ನಮ್ಮಗಳಿಗೆ, ರಿಯಲ್ ಹೀರೋ ನಮ್ಮಿಂದ ಹೊರಟಿದ್ದು ನಮಗೆ ಭಾಳ ಅನ್ಯಾಯ ಆಗಿದೆ. ಬಟ್ ಈ ಮಾರ್ಚ್ ತಿಂಗಳು ಪ್ರತಿ ವರ್ಷ ಅವರಲ್ಲಿ ನೆನೆಸ್ಕೊಳ್ಳೋದು. ಬರೋ ವರ್ಷ ಒಂದು ದೊಡ್ಡ ಕಾರ್ಯಕ್ರಮ, ಒಂದು ಮ್ಯೂಸಿಕಲ್ ನೈಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ಇದೇ ಭಾಗದಲ್ಲಿ ಅಥವಾ ಅವರ ಮುಂದಿನ ದಿನಗಳಲ್ಲಿ. ಅಪ್ಪು ಸರ್ ನಮ್ಮ ಜೊತೆನೇ ಇದ್ದಾರೆ. ಹೌದು, ಇಲ್ಲ ನನ್ನದೇ ಕಾರ್ಯಕ್ರಮ ಇದ್ದಿದ್ದು, ತುಂಬ ಸಿಂಪಲ್ ಅದು. 29ನೇ ತಾರೀಕು ನನ್ನದೇ ಕಾರ್ಯಕ್ರಮ ಇತ್ತು. ಅವರೇ ಪ್ರೀಪೋನ್ ಮಾಡಿದ್ರು. ಪ್ರತಿಯೊಂದು ಮುಂಚೆನೇ ದೇವರು ಬರೆದಿರ್ತಾನೆ ಅಂತ ಹೇಳ್ತಾರಲ್ಲ, ಹಂಗಾಗೋಯ್ತದು. ಒಂದಿನ ಸಾರೇ ಪ್ರೀಪೋನ್ ಮಾಡಿಬಿಟ್ರು ನಮ್ಮ ಪ್ರೋಗ್ರಾಮ್. ಪೋಸ್ಟ್ಪೋನ್ ಅದೇ ಡೇಟಿಗೆ ಮಾಡಿದರೆ ಅವ್ರು ಇರ್ತಾಯಿದ್ರು. ಇವಾಗ ಏನು ಹೇಳಿ ಪ್ರಯೋಜನ ಇಲ್ಲ. ಅವ್ರು ನಮ್ಮನ್ನು ಹಗಲಿಲ್ಲ, ನಮ್ಮ ಜೊತೆನೇ ಇದ್ದಾರೆ. ಅಪ್ಪು ಸರ್ ಯಾವತ್ತಿದ್ರೂ ಅಜರಾಮರ ಅಂತ ಹೇಳ್ತಾರಲ್ಲ, ಆ ಥರ. ಡಾಕ್ಟರ್ ಅಪ್ಪು ಜೈ.